ಇನ್ನು ಈಶ್ವರಪ್ಪ ಕೂಡ ವಾಗ್ದಾಳಿ ನಡೆಸಿದ್ದಾರೆ. ಪುಡಿ ರಾಜಕಾರಣಗಳಿಂದ ಹುಚ್ಚು ಹುಚ್ಚು ಹೇಳಿಕೆ ಅಂತ ಪ್ರಿಯಾಂಕ್ ಹರಿಪ್ರಸಾದ್ ವಿರುದ್ಧ ಈಶ್ವರಪ್ಪ ವಾಗ್ದಾಳಿ ನಡೆಸಿದ್ದಾರೆ. ಆರ್ಎಸ್ಎಸ್ ನಿಷೇಧ ಎನ್ನುವುದೇ ಹುಚ್ಚು ಹೇಳಿಕೆ. ಈ ಬಗ್ಗೆ ಸಿಎಂಗೆ ನಿಷೇಧ ಪತ್ರ ಬರೆದಿದ್ದಾರೆ. ಸಿಎಂ ಆ ಪತ್ರವನ್ನ ಹರಿದು ಬಿಸಾಕ್ಬೇಕಿತ್ತು ಅಂತಿದ್ದಾರೆ ಈಶ್ವರಪ್ಪ. ಆರ್ಎಸ್ಎಸ್ 100ನೇ ವರ್ಷ ಆಚರಣೆ ಮಾಡ್ತಾ ಇರೋಂಥ ಸಂದರ್ಭದಲ್ಲಿ ದೇಶ ವಿದೇಶಗಳಲ್ಲಿ ಅದರ ಪ್ರಾಮಾಣಿಕತೆ ಬಗ್ಗೆ, ಹಿಂದುತ್ವದ ಬಗ್ಗೆ, ರಾಷ್ಟ್ರಭಕ್ತಿಯ ಬಗ್ಗೆ ಸಾಕಷ್ಟು ಪ್ರಶಂಸೆಗಳು ಬರ್ತಾ ಇದೆ. ಇದನ್ನ ಸಹಿಸಲಾರದೆ ಕೆಲವು ಪುಡಿ ರಾಜಕಾರಣಿಗಳು, ಚಿಲ್ಲರೆ ರಾಜಕಾರಣಿಗಳು, ಪ್ರಿಯಾಂಕಾ ಖರ್ಗೆ, ಹರಿಪ್ರಸಾದ್ ಅಂತವರು ಹುಚ್ಚು ಹೇಳಿಕೆಗಳು ಕೊಡ್ತಾ ಇದ್ದಾರೆ. ಸೂರ್ಯನ ಮೇಲೆ ಉಗಿದ್ರೆ ವಾಪಸ್ ತನ್ನ ಮೈ ಮೇಲೆ ಬೀಳುತ್ತೆ ಅನ್ನೋಂಥ ಕಲ್ಪನೆ ಇಲ್ಲದೆ ಇರೋಂಥ ಈ ಪುಡಿ ರಾಜಕಾರಣಿಗಳು. ಆನೆ ಹೋಗ್ತಾ ಇರೋಂಥ ಸಂದರ್ಭದಲ್ಲಿ ನಾಯಿಗಳು ಬೊಗಳಿದ್ರೆ ಏನೂ ಆಗಲ್ಲ. ಇವತ್ತು ಪ್ರಪಂಚದಲ್ಲಿ ಅತಿ ದೊಡ್ಡ ಸಂಘಟನೆ ಮೊದಲನೇ ಸ್ಥಾನದಲ್ಲಿರೋದೇ RSS. ಅದರ ಸಮಾಜ ಸೇವೆ ಇದನ್ನೆಲ್ಲ ಗುರುತಿಸಿ ಕೇವಲ ಹಿಂದೂಸ್ತಾನ್ ಅಲ್ಲ, ಪ್ರಪಂಚದ ಎಲ್ಲ ರಾಷ್ಟ್ರಗಳಲ್ಲೂ ಕೂಡ RSS ಬಗ್ಗೆ ಪ್ರಶಂಸೆ ಬಂದಿರೋದು ನಾವು ಕಾಣ್ತಾ ಇದ್ದೀವಿ.